ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಮಾಸ್ ಕಿಚನ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಜೋಳದ ರೊಟ್ಟಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ನಾನೇನು ಜೋಳದ ರೊಟ್ಟಿಯನ್ನು ಮಾಡೋದ್ರಲ್ಲಿ ಏನು ಪರ್ಫೆಕ್ಟ್ ಏನಿಲ್ಲ, ಬಟ್ ನಮ್ಮ ತಾಯಿಯವರು ಮತ್ತು ನಮ್ಮ ಅತ್ತೆಯವರು ಕಲಿಸ್ಕೊಟ್ಟಿದ್ದ ವಿಧಾನದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಹಿಟ್ಟನ್ನು ಜರಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಇವಾಗ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಉಪ್ಪು ಹಾಕಿ ಕುದಿಸ್ಕೊಂಡು ಇದಕ್ಕೆ ಇವಾಗ ಜಿಗಟನ್ನು ಹಾಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಇದು ತಣ್ಣಗಾದ ನಂತರ ನಾವು ಇಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ತಣ್ಣಗಾಗಿದೆ. ನಾನು ಒಣ ಹಿಟ್ಟನ್ನು ಸ್ವಲ್ಪ ಸೈಡಿಗೆ ತಕ್ಕೊಂಡು ಅಷ್ಟು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಅಂಗೈ ಹಾಕಿ ಮಿದ್ದಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅಂಗೈ ಹಾಕಿ ಮಿದ್ದಿ ಹಿಟ್ಟನ್ನು ಹದ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ರೆಡಿ ಆಯಿತು ಹಿಟ್ಟು. ಇವಾಗ ಸ್ವಲ್ಪನೇ ಉಳ್ಳಿ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ತಗೊಂಡು ಸ್ವಲ್ಪ ಹಿಟ್ಟು ತೆಗೆದು ಇವಾಗ ಸ್ವಲ್ಪ ಒಣ ಹಿಟ್ಟನ್ನು ಸಹ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ಬಡಿಬೇಕಾಗತ್ತೆ. ನನ್ನ ಚಾನಲ್ನಲ್ಲಿ ಇನ್ನೂ ಹಲವಾರು ರೀತಿಯ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನೀವು ಫ್ರೀ ಇದ್ದಾಗ ಚೆಕ್ ಮಾಡಿ. ಹುಟ್ಟುವಾಗಂತೂ ಯಾವ ವಿದ್ಯೆನೂ ಯಾರೂ ಕಲ್ತು ಬಂದಿರಂಗಿಲ್ಲ ನೋಡ್ರಿ. ಬೆಳೀತಾ ಎಲ್ಲ ಜೀವನನ ನಮ್ಗೆ ಕಲಿಸ್ಕೊಡ್ತೈತಿ. ಹಾಗೆಯೇ ನಮ್ಮ ತವ್ರ ಮನೆಯೊಳಗೆ ಇದ್ದಾಗ ನಾವು ಅಡ್ಗೆ ಮನೆ ಕಡೆ ಹಣಿಕೆ ಸತಗ ಹಾಕಿರಂಗಿಲ್ಲ. ಆದರೆ ಗಂಡು ಮನೆ ಬಂದಮೇಲೆ ಅಡ್ಗೆ ಮನೆ ಬಿಟ್ಟು ಹೋಗೋದೇ ಇಲ್ಲ ಹೊರಗಡೆ. ಯಾಕಂದ್ರೆ ಅಷ್ಟು ಕೆಲಸನ ಅಡ್ಗೆ ಮನೆಯೊಳಗೆ ಮಾಡ್ತಾ ಇರ್ತೀವಿ. ಅದರೊಳಗೆ ಈ ರೊಟ್ಟಿ ಒಂದು ಭಾಗ ಆಗೈತೆ ನೋಡ್ರಿ. ಇದು ರೊಟ್ಟಿನ ಒಂದೇ ದಿನಕ್ಕೆ ಬರ್ತೈತೆ ಅಂತ ಅನ್ನಂಗಿಲ್ಲ ನೋಡ್ರಿ. ಇದು ಆದ್ರೆ ಸತತವಾಗಿ ಮಾಡ್ತಾ ಇದ್ರೆ ಒಂದಿನ ಖಂಡಿತ ಬಂದೇ ಬರ್ತೈತೆ. ನೋಡಿ ಫ್ರೆಂಡ್ಸ್, ರೊಟ್ಟಿ ರೆಡಿ ಆಯಿತು. ಇವಾಗ ಹಂಚಿನ ಮೇಲೆ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಈ ರೊಟ್ಟಿ ಮೇಲೆ ಒಂದು ಒದ್ದೆ ಬಟ್ಟೆಯನ್ನು ತಗೊಂಡು ಒರೆಸ್ಬೇಕಾಗತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹಂಚು ಚೆನ್ನಾಗಿ ಕಾದಿದ್ರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಈ ಜೋಳದ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ನಾನು ಮಡಕೆ ಕಾಳು ಪಲ್ಯ ಮತ್ತು ಕೆಂಪು ಮೆಣಸಿನ್ಕಾಯಿ ಚಟ್ನಿನ ಮಾಡಿದ್ದೀನಿ. ಮತ್ತು ನಾವಿಲ್ಲಿ ಶೇಂಗಾ ಚಟ್ನಿನೂ ಸಹ ಮಾಡ್ಕೊಂಡಿದ್ದೀನಿ. ಆ ರೆಸಿಪಿನೂ ಬೇಕಿದ್ದರೆ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನೀವು ಬೇಕಿದ್ದರೆ ಚೆಕ್ ಮಾಡ್ಕೋಬೋದು. ನಿಮಗೂ ಸಹ ಇದೇ ರೀತಿಯಾಗಿ ಕಾಂಬಿನೇಷನ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.